ಮಂತ್ರಿಗಿರಿಗಾಗಿ ಬಿಕೆ ಹರಿಪ್ರಸಾದ್ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಲಾಬಿ ಮುಂದುವರೆಸಿರೋದು. ಅಭಿಷೇಕ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಭಿಷೇಕ್, ಈಗ ಬಿಕೆ ಹರಿಪ್ರಸಾದ್ ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಏನಾದರೂ ಇದೆಯಾ? ಒಂದು ಸೀನಿಯಾರಿಟಿಯನ್ನ ಕಂಪೇರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸೇರ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದು ಮೊದಲೇ ಪ್ರಶ್ನೆ. ಒಂದ್ ವೇಳೆ ಮನಸ್ಸು ಮಾಡಿದ್ರು ಕೂಡ ಸಣ್ಣ ಪುಟ್ಟ ಖಾತೆ ಬೇಡ, ಗೃಹ ಖಾತೆಯನ್ನ ಕೊಡಬೇಕು ಅಂತ ಮೊದಲಿಂದ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿರುವಂತಹ ಬಿಕೆ ಪ್ರಸಾದ್ ಅವರು ಅದನ್ನ ಕ್ಲೇಮ್ ಮಾಡುವಂತ ಚಾನ್ಸ್ ಇರುವಂತದ್ದು. ಎರಡನೇದಾಗಿ ಪರಮೇಶ್ವರ್ ಅವರು ಗೃಹ ಖಾತೆಯನ್ನ ಈಗ ಸಿದ್ದರಾಮಯ್ಯನವರ ಯಾವಾಗ ರಾಜೀನಾಮೆ ಕೊಟ್ಟರೋ ಸಂಪುಟ ವಜಾ ಆಗುತ್ತೆ ಅಥವಾ ವಿಸರ್ಜನೆಗೊಳಿಸಲಾಯಿತು. ಈ ಸಂದರ್ಭದಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೊಂದು ನಿರೀಕ್ಷೆಯಲ್ಲಿರುವಂತ ಅಥವಾ ಡಿಸಿಎಂ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿರುವಂತಹ ಪರಮೇಶ್ವರ್ ಅವರು, ಒಂದ್ ವೇಳೆ ಪರಮೇಶ್ವರ್ ಅವರು ಸಂಪುಟಕ್ಕೆ ಬರೋದಿಲ್ಲ ಅಂತ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಬಿಕೆ ಶಿವರಾಮ್ ಅವರಿಗೆ ಚಾನ್ಸ್, ಬಿಕೆ ಹರಿಪ್ರಸಾದ್ ಅವರಿಗೆ ಚಾನ್ಸ್ ಇರುವಂತದ್ದು. ಈ ಕಾರಣದಿಂದಾಗಿ ಮೊದಲೇ ರಾಜಕೀಯ ವೈರಿಗಳು, ಅಂದ್ರೆ ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಶತ್ರುಗಳಾಗ್ತಾರೆ, ಮಿತ್ರರಾಗ್ತಾರೆ. ಈ ಸದ್ಯದ ಮಟ್ಟಿಗೆ ಅಧಿಕಾರ ಡಿಕೆ ಶಿವಕುಮಾರ್ ಅವರ ಬಳಿ ಇದೆ. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಪಕ್ಷದ ಅಧ್ಯಕ್ಷರನ್ನ ಭೇಟಿಯಾಗಿ ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಸಚಿವರಾಗಬೇಕು ಅಂತ ಆಸೆಯನ್ನ ಪಡೋರೇ ಆಗಿದ್ದಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನ ಪ್ಲಸ್ ಸಚಿವ ಸ್ಥಾನ ಪ್ಲಸ್ ಪಾರ್ಟಿಯಲ್ಲಿ ಒಂದು ಒಳ್ಳೆ ಹೋಲ್ಡ್ ಇರುವಂತ ಮಿನಿಸ್ಟರಿಯಲ್ ಪೋಸ್ಟ್ ಕೇಳ್ತಿರುವಂತದ್ದು. ಇದನ್ನ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ನೋಡಬೇಕು. ಒಂದ್ ವೇಳೆ ಪಕ್ಷದ ಕೆಪಾಸಿಟಿಯ ಅಧ್ಯಕ್ಷರ ಕೆಪಾಸಿಟಿಯಲ್ಲಿ ಡಿಕೆ ಶಿವಕುಮಾರ್ ಒಪ್ಕೊಂಡ್ರು ಕೂಡ ಪಕ್ಷ ಇದನ್ನ ಒಪ್ಪುತ್ತಾ ಅಂತ ನೋಡಬೇಕು. ಆದ್ರೆ ಹೈಕಮಾಂಡ್ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಚೆನ್ನಾಗಿದ್ದಾರೆ ಅಂದ ಮಾತ್ರಕ್ಕೆ ಜಾತಿ ಲೆಕ್ಕಾಚಾರವನ್ನ ಹಾಕೋದಕ್ಕೆ ಆಗತ್ತಾ? ಗೃಹ ಸಚಿವರ ಪೋಸ್ಟ್ ಅನ್ನ ಕೊಡೋದಕ್ಕೆ ಆಗತ್ತಾ? ಇಲ್ಲವಾದ್ರೆ ಕೆಪಿಸಿಸಿ ಅಧ್ಯಕ್ಷ ಪ್ಲಸ್ ಬೇರೆ ಒಂದು ಸಚಿವನನ್ನ ಕೊಡ್ಲಿಕ್ಕೆ ಬರುತ್ತಾ? ಈ ರೀತಿ ನಾನಾ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಗಳು ವರ್ಕೌಟ್ ಆಗಬೇಕಿರುವಂತದ್ದು. 4 ರಿಂದ 5 ಬಾರಿ ಶಾಸಕರಾದವರಿಗೂ ಸಚಿವ ಸ್ಥಾನವನ್ನು ಕೊಡಬೇಕು, ಮೊದಲಿನಿಂದ 2ನೇ ಬಾರಿ ಶಾಸಕರಾದವರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು. ಈ ಎರಡು ಕಾಂಬಿನೇಷನ್ಗಳನ್ನ ಜಾತಿಯ ಜೊತೆ ವರ್ಕೌಟ್ ಮಾಡಿ 2028ರ ಚುನಾವಣೆಗೂ ವರ್ಕೌಟ್ ಆಗುವಂತೆ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನ ಮಾಡಿ ಸಚಿವರನ್ನ ಕೂರಿಸೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಈಗ ಹೈಕಮಾಂಡ್ ಮುಂದೆ ಇರುವಂತದ್ದು. ಈ ಕಾರಣದಿಂದಲೇ ಅಧಿಕಾರದ ಟ್ರಾನ್ಸಿಷನ್ ಈಸಿಯಾಗಿ ಆದ್ರೂ ಕೂಡ ಸಚಿವಾಕಾಂಕ್ಷಿಗಳಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಯಾರ ಬಣಕ್ಕೆ ಎಷ್ಟು ಕೊಡಬೇಕು, ಜಾತಿ ಲೆಕ್ಕಾಚಾರ, ಜಿಲ್ಲೆ ಲೆಕ್ಕಾಚಾರ, 2028ರ ಚುನಾವಣೆಯ ಲೆಕ್ಕಾಚಾರವನ್ನ ಬಗೆಹರಿಸುವಲ್ಲಿ ಖಂಡಿತವಾಗಿಯೂ ಹೈಕಮಾಂಡ್ಗೆ ಸಮಯ ಬೇಕಾಗಬಹುದು. ಈ ಕಾರಣದಿಂದ 12 ಜನ ಸಚಿವರು ನಾವು ಪ್ರಮಾಣ ವಚನ ತಗೊಳ್ತೇವೆ ಅಂತ ಏನ್ ಸಿದ್ದರಾಗಿದ್ರು, ಅದರ ಬದಲಾಗಿ ಅದರ ಸಂಖ್ಯೆ ಕಡಿಮೆ ಆಗುವಂತ ನಿರೀಕ್ಷೆನ ಈ ಸದ್ಯದ ಮಟ್ಟಿಗೆ ನಾವು ಗಮನಿಸಬಹುದಾಗಿರುವಂತದ್ದು. ಹಿರಿಯ ಸಚಿವರು ಯಾರಿದ್ರು, ಈಗಾಗಲೇ ಸಚಿವರಾಗಿರುವಂತವರು 1 ಅಥವಾ 2 ಬಾರಿ ಸಚಿವರಾಗಿರುವಂತವರು ಸರ್ಕಾರಕ್ಕೆ ಈಗ ಅಗತ್ಯವಿರುವಂತಹ ಸಚಿವರಿಗೆ ಮತ್ತೊಂದು ಅವಕಾಶವನ್ನು ನೀಡಿ ಸರ್ಕಾರವನ್ನು ಆರಂಭಿಸಿ ಅದಾದ ನಂತರವಷ್ಟೇ ಪೂರ್ಣ ಪ್ರಮಾಣದ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ನಿರೀಕ್ಷೆ ಇರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂತ್ರಿಗಿರಿಗಾಗಿ ಬಿಕೆ ಹರಿಪ್ರಸಾದ್ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಲಾಬಿ ಮುಂದುವರೆಸಿರೋದು. ಅಭಿಷೇಕ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಭಿಷೇಕ್, ಈಗ ಬಿಕೆ ಹರಿಪ್ರಸಾದ್ ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಏನಾದರೂ ಇದೆಯಾ? ಒಂದು ಸೀನಿಯಾರಿಟಿಯನ್ನ ಕಂಪೇರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸೇರ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದು ಮೊದಲೇ ಪ್ರಶ್ನೆ. ಒಂದ್ ವೇಳೆ ಮನಸ್ಸು ಮಾಡಿದ್ರು ಕೂಡ ಸಣ್ಣ ಪುಟ್ಟ ಖಾತೆ ಬೇಡ, ಗೃಹ ಖಾತೆಯನ್ನ ಕೊಡಬೇಕು ಅಂತ ಮೊದಲಿಂದ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿರುವಂತಹ ಬಿಕೆ ಪ್ರಸಾದ್ ಅವರು ಅದನ್ನ ಕ್ಲೇಮ್ ಮಾಡುವಂತ ಚಾನ್ಸ್ ಇರುವಂತದ್ದು. ಎರಡನೇದಾಗಿ ಪರಮೇಶ್ವರ್ ಅವರು ಗೃಹ ಖಾತೆಯನ್ನ ಈಗ ಸಿದ್ದರಾಮಯ್ಯನವರ ಯಾವಾಗ ರಾಜೀನಾಮೆ ಕೊಟ್ಟರೋ ಸಂಪುಟ ವಜಾ ಆಗುತ್ತೆ ಅಥವಾ ವಿಸರ್ಜನೆಗೊಳಿಸಲಾಯಿತು. ಈ ಸಂದರ್ಭದಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೊಂದು ನಿರೀಕ್ಷೆಯಲ್ಲಿರುವಂತ ಅಥವಾ ಡಿಸಿಎಂ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿರುವಂತಹ ಪರಮೇಶ್ವರ್ ಅವರು, ಒಂದ್ ವೇಳೆ ಪರಮೇಶ್ವರ್ ಅವರು ಸಂಪುಟಕ್ಕೆ ಬರೋದಿಲ್ಲ ಅಂತ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಬಿಕೆ ಶಿವರಾಮ್ ಅವರಿಗೆ ಚಾನ್ಸ್, ಬಿಕೆ ಹರಿಪ್ರಸಾದ್ ಅವರಿಗೆ ಚಾನ್ಸ್ ಇರುವಂತದ್ದು. ಈ ಕಾರಣದಿಂದಾಗಿ ಮೊದಲೇ ರಾಜಕೀಯ ವೈರಿಗಳು, ಅಂದ್ರೆ ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಶತ್ರುಗಳಾಗ್ತಾರೆ, ಮಿತ್ರರಾಗ್ತಾರೆ. ಈ ಸದ್ಯದ ಮಟ್ಟಿಗೆ ಅಧಿಕಾರ ಡಿಕೆ ಶಿವಕುಮಾರ್ ಅವರ ಬಳಿ ಇದೆ. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಪಕ್ಷದ ಅಧ್ಯಕ್ಷರನ್ನ ಭೇಟಿಯಾಗಿ ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಸಚಿವರಾಗಬೇಕು ಅಂತ ಆಸೆಯನ್ನ ಪಡೋರೇ ಆಗಿದ್ದಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನ ಪ್ಲಸ್ ಸಚಿವ ಸ್ಥಾನ ಪ್ಲಸ್ ಪಾರ್ಟಿಯಲ್ಲಿ ಒಂದು ಒಳ್ಳೆ ಹೋಲ್ಡ್ ಇರುವಂತ ಮಿನಿಸ್ಟರಿಯಲ್ ಪೋಸ್ಟ್ ಕೇಳ್ತಿರುವಂತದ್ದು. ಇದನ್ನ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ನೋಡಬೇಕು. ಒಂದ್ ವೇಳೆ ಪಕ್ಷದ ಕೆಪಾಸಿಟಿಯ ಅಧ್ಯಕ್ಷರ ಕೆಪಾಸಿಟಿಯಲ್ಲಿ ಡಿಕೆ ಶಿವಕುಮಾರ್ ಒಪ್ಕೊಂಡ್ರು ಕೂಡ ಪಕ್ಷ ಇದನ್ನ ಒಪ್ಪುತ್ತಾ ಅಂತ ನೋಡಬೇಕು. ಆದ್ರೆ ಹೈಕಮಾಂಡ್ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು
ಪಾರ್ಟಿಯಲ್ಲಿ ಒಂದು ಒಳ್ಳೆ ಹೋಲ್ಡ್ ಇರುವಂತ ಮಿನಿಸ್ಟರಿಯಲ್ ಪೋಸ್ಟ್ ಕೇಳ್ತಿರುವಂತದ್ದು. ಇದನ್ನ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ನೋಡಬೇಕು. ಒಂದ್ ವೇಳೆ ಪಕ್ಷದ ಕೆಪಾಸಿಟಿಯ ಅಧ್ಯಕ್ಷರ ಕೆಪಾಸಿಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಒಪ್ಕೊಂಡ್ರು ಕೂಡ ಪಕ್ಷ ಇದನ್ನ ಒಪ್ಪುತ್ತಾ ಅಂತ ನೋಡಬೇಕು. ಆದ್ರೆ ಹೈಕಮಾಂಡ್ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಚೆನ್ನಾಗಿದ್ದಾರೆ ಅಂತ ಮಾತ್ರಕ್ಕೆ ಜಾತಿ ಲೆಕ್ಕಾಚಾರವನ್ನ ಹಾಕೋದಕ್ಕೆ ಆಗತ್ತಾ? ಗೃಹ ಸಚಿವರ ಪೋಸ್ಟ್ ಅನ್ನ ಕೊಡೋದಕ್ಕೆ ಆಗತ್ತಾ? ಇಲ್ಲವಾದ್ರೆ ಕೆಪಿಸಿಸಿ ಅಧ್ಯಕ್ಷ ಪ್ಲಸ್ ಬೇರೆ ಒಂದು ಸಚಿವನನ್ನ ಕೊಡ್ಲಿಕ್ಕೆ ಬರುತ್ತಾ? ಈ ರೀತಿ ನಾನಾ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಗಳು ವರ್ಕೌಟ್ ಆಗಬೇಕಿರುವಂತದ್ದು 4 ರಿಂದ 5 ಬಾರಿ ಶಾಸಕರಾದವರಿಗೂ ಸಚಿವ ಸ್ಥಾನವನ್ನು ಕೊಡಬೇಕು. ಮೊದಲಿನಿಂದ 2ನೇ ಬಾರಿ ಶಾಸಕರಾದವರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು. ಈ ಎರಡು ಕಾಂಬಿನೇಷನ್ಗಳನ್ನ ಜಾತಿಯ ಜೊತೆ ವರ್ಕೌಟ್ ಮಾಡಿ 2028ರ ಚುನಾವಣೆಗೂ ವರ್ಕೌಟ್ ಆಗುವಂತೆ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನ ಮಾಡಿ ಸಚಿವರನ್ನ ಕೂರಿಸೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಈಗ ಹೈಕಮಾಂಡ್ ಮುಂದೆ ಇರುವಂತದ್ದು. ಈ ಕಾರಣದಿಂದಲೇ ಅಧಿಕಾರದ ಟ್ರಾನ್ಸಿಷನ್ ಈಸಿಯಾಗಿ ಆದ್ರೂ ಕೂಡ ಸಚಿವಾಕಾಂಕ್ಷಿಗಳಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಯಾರ ಬಣಕ್ಕೆ ಎಷ್ಟು ಕೊಡಬೇಕು, ಜಾತಿ ಲೆಕ್ಕಾಚಾರ, ಜಿಲ್ಲೆ ಲೆಕ್ಕಾಚಾರ, 2028ರ ಚುನಾವಣೆಯ ಲೆಕ್ಕಾಚಾರವನ್ನ ಬಗೆಹರಿಸುವಲ್ಲಿ ಖಂಡಿತವಾಗಿಯೂ ಹೈಕಮಾಂಡ್ಗೆ ಸಮಯ ಬೇಕಾಗಬಹುದು. ಈ ಕಾರಣದಿಂದ 12 ಜನ ಸಚಿವರು ನಾವು ಪ್ರಮಾಣ ವಚನ ತಗೊಳ್ತೇವೆ ಅಂತ ಏನ್ ಸಿದ್ದರಾಗಿದ್ರು, ಅದರ ಬದಲಾಗಿ ಅದರ ಸಂಖ್ಯೆ ಕಡಿಮೆ ಆಗುವಂತ ನಿರೀಕ್ಷೆನ ಈ ಸದ್ಯದ ಮಟ್ಟಿಗೆ ನಾವು ಗಮನಿಸಬಹುದಾಗಿರುವಂತದ್ದು. ಹಿರಿಯ ಸಚಿವರು ಯಾರಿದ್ರು, ಈಗಾಗಲೇ ಸಚಿವರಾಗಿರುವಂತವರು 1 ಅಥವಾ 2 ಬಾರಿ ಸಚಿವರಾಗಿರುವಂತವರು ಸರ್ಕಾರಕ್ಕೆ ಈಗ ಅಗತ್ಯವಿರುವಂತಹ ಸಚಿವರಿಗೆ ಮತ್ತೊಂದು ಅವಕಾಶವನ್ನ ನೀಡಿ ಸರ್ಕಾರವನ್ನ ಆರಂಭಿಸಿ ಅದಾದ ನಂತರವಷ್ಟೇ ಪೂರ್ಣ ಪ್ರಮಾಣದ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ನಿರೀಕ್ಷೆ ಇರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂತ್ರಿಗಿರಿಗಾಗಿ ಬಿ.ಕೆ. ಹರಿಪ್ರಸಾದ್ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಲಾಬಿ ಮುಂದುವರೆಸಿರುವುದು. ಅಭಿಷೇಕ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಭಿಷೇಕ್, ಈಗ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಏನಾದರೂ ಇದೆಯಾ? ಒಂದು ಸೀನಿಯಾರಿಟಿಯನ್ನ ಕಂಪೇರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸೇರ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದು ಮೊದಲೇ ಪ್ರಶ್ನೆ. ಒಂದ್ ವೇಳೆ ಮನಸ್ಸು ಮಾಡಿದ್ರು ಕೂಡ ಸಣ್ಣ ಪುಟ್ಟ ಖಾತೆ ಬೇಡ, ಗೃಹ ಖಾತೆಯನ್ನ ಕೊಡಬೇಕು ಅಂತ ಮೊದಲಿಂದ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿರುವಂತಹ ಬಿ.ಕೆ. ಪ್ರಸಾದ್ ಅವರು ಅದನ್ನ ಕ್ಲೇಮ್ ಮಾಡುವಂತ ಚಾನ್ಸ್ ಇರುವಂತದ್ದು. ಎರಡನೇದಾಗಿ ಪರಮೇಶ್ವರ್ ಅವರು ಗೃಹ ಖಾತೆಯನ್ನ ಈಗ ಸಿದ್ದರಾಮಯ್ಯನವರ ಯಾವಾಗ ರಾಜೀನಾಮೆ ಕೊಟ್ಟರೋ ಸಂಪುಟ ವಜಾ ಆಗುತ್ತೆ ಅಥವಾ ವಿಸರ್ಜನೆಗೊಳಿಸಲಾಯಿತು, ಈ ಸಂದರ್ಭದಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೊಂದು ನಿರೀಕ್ಷೆಯಲ್ಲಿ ಇರುವಂತ ಅಥವಾ ಡಿಸಿಎಂ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿರುವಂತ ಪರಮೇಶ್ವರ್ ಅವರು. ಒಂದ್ ವೇಳೆ ಪರಮೇಶ್ವರ್ ಅವರು ಸಂಪುಟಕ್ಕೆ ಬರೋದಿಲ್ಲ ಅಂತ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಬಿ.ಕೆ. ಶಿವರಾಮ್ ಅವರಿಗೆ ಚಾನ್ಸ್, ಬಿ.ಕೆ. ಹರಿಪ್ರಸಾದ್ ಅವರಿಗೆ ಚಾನ್ಸ್ ಇರುವಂತದ್ದು. ಈ ಕಾರಣದಿಂದಾಗಿ ಮೊದಲೇ ರಾಜಕೀಯ ವೈರಿಗಳು, ಅಂದ್ರೆ ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಶತ್ರುಗಳಾಗ್ತಾರೆ, ಮಿತ್ರರಾಗ್ತಾರೆ. ಈ ಸದ್ಯದ ಮಟ್ಟಿಗೆ ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದೆ. ಈ ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಪಕ್ಷದ ಅಧ್ಯಕ್ಷರನ್ನ ಭೇಟಿಯಾಗಿ ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಸಚಿವರಾಗಬೇಕು ಅಂತ ಆಸೆಯನ್ನ ಪಡೋರೇ ಆಗಿದ್ದಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನ ಪ್ಲಸ್ ಸಚಿವ ಸ್ಥಾನ ಪ್ಲಸ್ ಪಾರ್ಟಿಯಲ್ಲಿ ಒಂದು ಒಳ್ಳೆ ಹೋಲ್ಡ್ ಇರುವಂತ ಮಿನಿಸ್ಟರಿಯಲ್ ಪೋಸ್ಟ್ ಕೇಳ್ತಿರುವಂತದ್ದು. ಇದನ್ನ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ನೋಡಬೇಕು. ಒಂದ್ ವೇಳೆ ಪಕ್ಷದ ಕೆಪಾಸಿಟಿಯ ಅಧ್ಯಕ್ಷರ ಕೆಪಾಸಿಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಒಪ್ಕೊಂಡ್ರು ಕೂಡ ಪಕ್ಷ ಇದನ್ನ ಒಪ್ಪುತ್ತಾ ಅಂತ ನೋಡಬೇಕು. ಆದ್ರೆ ಹೈಕಮಾಂಡ್ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಚೆನ್ನಾಗಿದ್ದಾರೆ ಅಂತ ಮಾತ್ರಕ್ಕೆ ಜಾತಿ ಲೆಕ್ಕಾಚಾರವನ್ನ ಹಾಕೋದಕ್ಕೆ ಆಗತ್ತಾ? ಗೃಹ ಸಚಿವರ ಪೋಸ್ಟ್ ಅನ್ನ ಕೊಡೋದಕ್ಕೆ ಆಗತ್ತಾ? ಇಲ್ಲವಾದ್ರೆ ಕೆಪಿಸಿಸಿ ಅಧ್ಯಕ್ಷ ಪ್ಲಸ್ ಬೇರೆ ಒಂದು ಸಚಿವನನ್ನ ಕೊಡ್ಲಿಕ್ಕೆ ಬರುತ್ತಾ? ಈ ರೀತಿ ನಾನಾ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಗಳು ವರ್ಕೌಟ್ ಆಗಬೇಕಿರುವಂತದ್ದು. 4 ರಿಂದ 5 ಬಾರಿ ಶಾಸಕರಾದವರಿಗೂ ಸಚಿವ ಸ್ಥಾನವನ್ನು ಕೊಡಬೇಕು. ಮೊದಲಿನಿಂದ 2ನೇ ಬಾರಿ ಶಾಸಕರಾದವರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು. ಈ ಎರಡು ಕಾಂಬಿನೇಷನ್ಗಳನ್ನ ಜಾತಿಯ ಜೊತೆ ವರ್ಕೌಟ್ ಮಾಡಿ 2028ರ ಚುನಾವಣೆಗೂ ವರ್ಕೌಟ್ ಆಗುವಂತೆ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನ ಮಾಡಿ ಸಚಿವರನ್ನ ಕೂರಿಸೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಈಗ ಹೈಕಮಾಂಡ್ ಮುಂದೆ ಇರುವಂತದ್ದು. ಈ ಕಾರಣದಿಂದಲೇ ಅಧಿಕಾರದ ಟ್ರಾನ್ಸಿಷನ್ ಈಸಿಯಾಗಿ ಆದ್ರೂ ಕೂಡ ಸಚಿವಾಕಾಂಕ್ಷಿಗಳಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಯಾರ ಬಣಕ್ಕೆ ಎಷ್ಟು ಕೊಡಬೇಕು, ಜಾತಿ ಲೆಕ್ಕಾಚಾರ, ಜಿಲ್ಲೆ ಲೆಕ್ಕಾಚಾರ, 2028ರ ಚುನಾವಣೆಯ ಲೆಕ್ಕಾಚಾರವನ್ನ ಬಗೆಹರಿಸುವಲ್ಲಿ ಖಂಡಿತವಾಗಿಯೂ ಹೈಕಮಾಂಡ್ಗೆ ಸಮಯ ಬೇಕಾಗಬಹುದು. ಈ ಕಾರಣದಿಂದ 12 ಜನ ಸಚಿವರು ನಾವು ಪ್ರಮಾಣ ವಚನ ತಗೊಳ್ತೇವೆ ಅಂತ ಏನ್ ಸಿದ್ದರಾಗಿದ್ರು, ಅದರ ಬದಲಾಗಿ ಅದರ ಸಂಖ್ಯೆ ಕಡಿಮೆ ಆಗುವಂತ ನಿರೀಕ್ಷೆನ ಈ ಸದ್ಯದ ಮಟ್ಟಿಗೆ ನಾವು ಗಮನಿಸಬಹುದಾಗಿರುವಂತದ್ದು. ಹಿರಿಯ ಸಚಿವರು ಯಾರಿದ್ರು, ಈಗಾಗಲೇ ಸಚಿವರಾಗಿರುವಂತವರು 1 ಅಥವಾ 2 ಬಾರಿ ಸಚಿವರಾಗಿರುವಂತವರು ಸರ್ಕಾರಕ್ಕೆ ಈಗ ಅಗತ್ಯವಿರುವಂತಹ ಸಚಿವರಿಗೆ ಮತ್ತೊಂದು ಅವಕಾಶವನ್ನ ನೀಡಿ ಸರ್ಕಾರವನ್ನ ಆರಂಭಿಸಿ ಅದಾದ ನಂತರವಷ್ಟೇ ಪೂರ್ಣ ಪ್ರಮಾಣದ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ನಿರೀಕ್ಷೆ ಇರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.